ಏನು ದೊಡ್ಡ ದೊಡ್ಡ ಭರವಸೆಗಳನ್ನು ಕೊಟ್ಟು 2.5 ವರ್ಷದ ಅವಧಿಯಲ್ಲಿ ಆಡಳಿತಕ್ಕೆ ಬಂದು ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮೂಲೆಗುಂಪು ಮಾಡಿ ರೈತರಿಗೆ ವಂಚಿಸಿ ರೈತರ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸಿದೆ ಒಂದು ರೈತ ವಿರೋಧಿ ಸರ್ಕಾರ ಅನ್ನೋದು ಇವತ್ತು ಈಗಾಗಲೇ 2 ವರ್ಷದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ DK ಶಿವಕುಮಾರ್ ಅವರು ಬಹಳ ಪ್ರಬಲವಾಗಿ ಪ್ರೂವ್ ಮಾಡಿಬಿಟ್ಟಿದ್ದಾರೆ 2.5 ವರ್ಷದಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಮಗೆಲ್ಲ ಮಾಹಿತಿ ಇದೆ. ಬಹಳ ಮುಖ್ಯವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಏನು ಕಬ್ಬು ಬೆಳೆಗಾರರ ಹೋರಾಟ ನಡೀತು, ಅವರಿಗೆ ಬೆಂಬಲ ಬೆಲೆ ಅಥವಾ ಅವರ 1 ಟನ್ ಕಬ್ಬಿಗೆ ಏನು 3,500 ಡಿಮ್ಯಾಂಡ್ ಮಾಡಿ ಅವರು ಹೋರಾಟಕ್ಕೆ ಇಳಿದಿದ್ದರು. ಒಂದು ಕೇವಲ 100 ರೂಪಾಯಿಗೆ ದೊಡ್ಡ ಮಟ್ಟಕ್ಕೆ ಬಾರ್ಗೇನ್ ಮಾಡಿ ಅದು ಒಂದು ದೊಡ್ಡ ಹಂತಕ್ಕೆ ಹೋಗಿ ರೈತರ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಬಿದ್ದು ದೊಡ್ಡ ಅನಾಹುತ ಆಗಂತ ಕೂಡ ಹೋಗುವವರೆಗೂ ಈ ಸರ್ಕಾರ ಯಾವುದೇ ನಿರ್ಧಾರ ತಗೊಂಡಿಲ್ಲ. ಇವತ್ತೇನಾದರೂ ರೈತರಿಗೆ ಆ ಒಂದು ನ್ಯಾಯ ಸಿಕ್ಕಿದರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅದು ಕೇವಲ BJP ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ಏನು ಹೋರಾಟಕ್ಕೆ ಹೇಳಿದರು, ವಿಧಿ ಇಲ್ಲದೆ ಸರ್ಕಾರ ರೈತರಿಗೆ ಆ ಬೆಂಬಲ ಬೆಲೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಇನ್ನು ನಿಮಗೆಲ್ಲ ಗೊತ್ತಿದೆ, ವಿಶೇಷವಾಗಿ ಇದು ಯಾಕೆ ರೈತ ವಿರೋಧಿ ಸರ್ಕಾರ ಅಂತ ಕರಿತೀವಿ ಅಂತೀವಿ. ರೈತರಿಗೆ ನಮ್ಮ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ, ಹಿಂದೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ, ಬೊಮ್ಮಾಯಿಜಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನಿರಂತರವಾಗಿ ರೈತರ ಪಂಪ್ಸೆಟ್ಗಳಿಗೆ ಕೊಡ್ತಿದ್ದಂಥ ಟ್ರಾನ್ಸ್ಫಾರ್ಮರ್ಸ್ ಏನಿತ್ತು ಅದನ್ನು ಸಂಪೂರ್ಣವಾಗಿ ಆದ್ಯತೆ ಮೇರೆಗೆ ಉಚಿತವಾಗಿ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ವಿ ನಮ್ಮ ಸರ್ಕಾರದಲ್ಲಿ. ಆದರೆ ಈ ಸರ್ಕಾರ ಬಂದ ಮೇಲೆ ಕನಿಷ್ಠ ಒಂದು ಟ್ರಾನ್ಸ್ಫಾರ್ಮರನ್ನು ತಗೋಬೇಕು ಅಂತ ಹೇಳಿದ್ರೆ ರೈತ ತಮ್ಮ ಪಂಪ್ಸೆಟ್ಗಳಿಗೆ 1,80,000ದಿಂದ 2.5-3 ಲಕ್ಷ ರೂಪಾಯಿವರೆಗೂ ಖರ್ಚು ಬರ್ತಾ ಇದೆ. ಇನ್ನು ಇವರು ಉಚಿತವಾಗಿ ಕೊಟ್ಟದ್ದೇನು? 2,80,000 3 ಲಕ್ಷ ತೊಗೊಂಡು ಕೊಡೋದಾದರೆ ಇವು ಉಚಿತ ಬಾಕಿಗಳಾಗಾದರೆ ಇಲ್ಲಿ ತೆಗೆದು ಅಲ್ಲಿ ಕೊಡೋದ. ಇವತ್ತು ರೈತರು ನಮ್ಮ ಬೆನ್ನೆಲುಬು ಅಂತೆಲ್ಲ ಹೇಳ್ತೀವಿ. ಯಾವ ಸರ್ಕಾರ ಹಿಂದೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಜಾರಿಗೆ ತಂದಿತ್ತು, ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಇವರು ರೈತ ವಿರೋಧಿ ಜೋಡೆ ತಗೊಂಡು ಇವತ್ತು ರೈತರು ಕಣ್ಣೀರಾಗ್ತಿದ್ದಾರೆ. ಇದರ ಜೊತೆಗೆ ನಮ್ಮ ಬಯಲುಸೀಮೆಯಲ್ಲಿ ಎಲ್ಲ ಕಡೆ ಲೋಡ್ ಶೆಡ್ಡಿಂಗ್ ಏನಿದೆ ಇವತ್ತು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ನಾವು ಪುಕ್ಸಟ್ಟೆ ಕೊಡ್ತೀವಿ ರೈತರಿಗೆ ಅನ್ನೋ ಒಂದೇ ಒಂದು ದೃಷ್ಟಿನಲ್ಲಿ ಅವ್ರಿಗೆ ಯಾವಾಗ ಬೇಕು ತೋಚದಾಗ ಅದು ಏನು ಇವರು ನಿರಂತರವಾಗಿ 12 ಗಂಟೆ ನಾವು ಕರೆಂಟ್ ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದು ಇವತ್ತು 12 ಗಂಟೆ ಅಲ್ಲ 3 ಗಂಟೆ ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ವಿದ್ಯುತ್ ಸಿಗ್ತಾ ಇಲ್ಲ ರೈತರ ಪಂಪ್ ಸೆಟ್ಗಳಿಗೆ. ಸೊ ಈ ರೀತಿ ಹಲವಾರು ವಿಚಾರಗಳನ್ನು ಇವತ್ತು ರೈತ ವಿರೋಧಿ ಧೋರಣೆಯನ್ನು ಪಡ್ಕೊಂಡು ಇವತ್ತು ಏನು ಫ್ಲಡ್ ಬಂತು, ಕೆಲವು ಭಾಗದಲ್ಲಿ ದೊಡ್ಡ ಹಾನಿಯಾಯಿತು. ಎಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಏಕಾಂಗಿಯಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ ಅವರ ಮನೆಗಳಿಗೆ ಹೋಗಿ ಅವರು ಸಂಪೂರ್ಣವಾಗಿ 5-5 ಲಕ್ಷ ರೂಪಾಯಿ ಒಂದೊಂದು ಮನೆ ಕಟ್ಕೊಳ್ಳೋಕ್ಕೆ ಆ ಫ್ಲಡ್ ಬಂದಾಗ ಪರಿಹಾರ ಕೊಟ್ಟಿದ್ದಾಯಿತು. ಇವರು 1-2 ಲಕ್ಷ ಕೂಡ ಕೊಡೋದಕ್ಕೆ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿಯಲ್ಲಿ ಇವರು ಇದ್ದಾರೆ.